ನಮಸ್ಕಾರ. ಹೆಂಗಿದ್ದೀರಿ ಎಲ್ಲಾರು? ಹೋಪ್ ಯು ಆರ್ ಡೂಯಿಂಗ್ ಗುಡ್. ಇವತ್ತ ಉಳ್ಳಾಗಡ್ಡಿ ಬಜಿ ಮಾಡ್ಲಿಕತ್ತೀನಿ ಅಥವಾ ಓನಿಯನ್ ಪಕೋಡಾನು ಅಂತೀವಿ ಅದಕ್ಕ. ಸೊ ಲೆಟ್ಸ್ ಬಿಗಿನ್ ಗೈಸ್. ಥಂಡಿ ದಿವ್ಸೊಳಗ ಬಿಸಿ ಬಿಸಿ ಉಳ್ಳಾಗಡ್ಡಿ ಬಜಿ ತಿನ್ಲಿಕ್ಕೆ ಭಾರಿ ಅನ್ನಿಸ್ತದ. ಬರ್ರಿ ರೆಸಿಪಿ ಶೇರ್ ಮಾಡ್ತೀನಂತ. 4 ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಮ್ಯಾಲಿಂದ ಕೆಳಗೆ ಕಟ್ ಮಾಡ್ಕೊಳಿಕತ್ತೀನಿ. ಉದ್ದುದ್ದಾಗಿ ಟಾಪ್ ಟು ಬಾಟಮ್ ನೀಟಾಗಿ ಕಟ್ ಮಾಡ್ಕೊಂಡು ಇನ್ನು ಥಿನ್ ಸ್ಲೈಸ್ ಬರ್ಲಿಕ್ಕೆ ಕೈಲೇನೆ ಸ್ಪ್ಲಿಟ್ ಮಾಡ್ಕೋತ ಹೋದೆ ಅದನ್ನ. ಹಿಂಗ್ ಬಂದ್ರ ನೋಡ್ಲಿಕ್ಕೂ ಚಂದ ಆಗ್ತಾವ ಪಕೋಡಾಸು. ಉಳ್ಳಾಗಡ್ಡಿ ಒಳಗ ಆಲ್ರೆಡಿ ಮಾಯ್ಶ್ಚರ್ ಇರ್ತದ, ಹಿಂಗಾಗಿ ನೀರ್ ಹಾಕ್ಲಾರ್ದ ಅಜ್ವಾನ, ಜೀರ್ಗಿ, ಅರ್ಶಿನ ಪುಡಿ, ಖಾರ ಪುಡಿ, ಉಪ್ಪು, ಸ್ವಲ್ಪಾಗಿ ಕಡ್ಲಿ ಹಿಟ್ಟು ಹಾಕೋತ ಹೋಗೋದು. ಬಹಳಷ್ಟು ಕಡ್ಲಿ ಹಿಟ್ಟು ಹಾಕೋತ ಹೋದ್ರ ಹಿಟ್ಟಿಟ್ಟಾಗ್ಬಿಡ್ತದ ಪಕೋಡಾಸು. ಅದಕ್ಕೆ ಉಳ್ಳಾಗಡ್ಡಿದ ಮಾಯ್ಶ್ಚರ್ ಎಷ್ಟು ಅಬ್ಸಾರ್ಬ್ ಮಾಡ್ತದಲ್ಲ ಕಡ್ಲಿ ಹಿಟ್ಟು ಅಷ್ಟೇ ತಗೊಂಡು ಕ್ರಿಸ್ಪಿ ಬರ್ಲಿಕ್ಕೆ ಪಕೋಡಾಸು 1 ದೊಡ್ಡ ಸ್ಪೂನು ಅಕ್ಕಿ ಹಿಟ್ಟು ಹಾಕಿದೆ. ಚಲೋತ್ನಂಗ ಮಿಕ್ಸ್ ಮಾಡಿ ಚಿಲ್ಲಿ ಪೌಡರ್ ಮೋರ್ ಆರ್ ಲೆಸ್ ಮಾಡ್ಲಿಕ್ಕೆ ಬರ್ತದ. ನಂಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹೆಚ್ಚಬೇಕನ್ನಿಸ್ತು, ಹಿಂಗಾಗಿ ಸ್ವಲ್ಪ ಹಾಕೊಂಡೆ. 12 to 15 ಕರಿ ಲೀವ್ಸ್ ಸ್ಮಾಲ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋನ ಹಾಕಿ 3 ಟೇಬಲ್ ಸ್ಪೂನ್ ಕಾಯ್ದದ ಎಣ್ಣೆ ಹಾಕಿ ಭಾಳ ಪ್ರೆಸ್ ಮಾಡಲಾರ್ದ ಸಣ್ಣಾಗಿ ಉಂಡಿ ಮಾಡಿಕೊಂಡು ಮೀಡಿಯಂ ಸೈಜ್ ಉರುಳಿ ಮಾಡಿಕೊಂಡು ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡ್ಕೋತ ಹೋಗೋದೀಗ. 2 ಮಿನಿಟ್ಸ್ ಎಣ್ಣೆಯೊಳಗೆ ನೀಟಾಗಿ ಫ್ರೈ ಆದ್ಮೇಲೆ ಎಣ್ಣೆಯೊಳಗಿನ ಬಬಲ್ಸ್ ಡಿಸಪಿಯರ್ ಆಗ್ತದ. ಅವಾಗ ಇನ್ನೊಂದು ಸೈಡ್ ಹಾಕಿ ಅದನ್ನು ಫ್ರೈ ಮಾಡಿದ್ರ ಗರಿ ಗರಿ ಆಗಿರೋ ಉಳ್ಳಾಗಡ್ಡಿ ಬಜಿ ರೆಡಿ ನೋಡ್ರಿ. ಚಾ ಜೊತೆ ಅಗದಿ ಮಸ್ತ್ ಅನಸ್ತದ ಈವ್ನಿಂಗ್ ಸ್ನಾಕ್ಸಿಗೆ. ನೀವು ಮಾಡ್ಕೋರಿ. ಹೆಂಗ್ ಬಂತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡ್ರಿ. ಈ ರೆಸಿಪಿ ನಿಮ್ಗೆ ಸೇರಿತ್ತಂದ್ರೆ ಪಟ್ನ ಒಂದು ಲೈಕ್ ಹೊಡಿರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ. ಸಿ ಯು ಸೂನ್ ವಿತ್ ಒನ್ ಮೋರ್ ರೆಸಿಪಿ. ಟಿಲ್ ದೆನ್ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.